ಸರ್ ಹೇಳಿ ಸರ್. ಮೈಸೂರು ಸಿಟಿ ಕಾರ್ಪೊರೇಷನ್ ಕಡೆಯಿಂದ ಜೋರಾಗಿ. ಮೈಸೂರು ಸಿಟಿ ಕಾರ್ಪೊರೇಷನ್ ಕಡೆಯಿಂದ ಫುಟ್ಪಾತ್ ಒತ್ತುವರಿ ತೆರವುವ ಕಾರ್ಯಕ್ರಮ ನಡೆಸ್ತಾ ಇದೆ. ತುಂಬ ಒಳ್ಳೆಯದು. ಅದು ಎಲ್ಲ ಸಾರ್ವಜನಿಕರಿಗೂ ತುಂಬ ಹೆಲ್ಪ್ ಆಗೋಂಥ ವಿಚಾರ. ಆದರೆ ತಾರತಮ್ಯ ನಡೀತಿದೆಯಲ್ಲ, ಅದು ನಮಗೆ ಭಾರಿ ಬೇಜಾರಾಗ್ತಿರೋಂಥ ವಿಚಾರ. ಫಾರ್ ಎಕ್ಸಾಂಪಲ್ಲು ಇಲ್ಲೇ ನೋಡಿ, ಕಾರ್ಪೊರೇಷನ್ ಅವರೇನೆ ಎಲೆಕ್ಟ್ರಿಕಲ್ ಕಂಬಗಳನ್ನ ಹಾಕಿ ಹೆಚ್ಚು ಕಮ್ಮಿ 2 ರಿಂದ 3 ತಿಂಗಳಾಗ್ತಿದೆ. ಅದು ಫುಟ್ಪಾತಿಂದ ಈಚೆಗೆ ಹಾಕಿದ್ದಾರೆ, ರೋಡ್ಗೆ ಹಾಕಿ ಬಿಟ್ಟಿದ್ದಾರೆ. ಇದನ್ನು ಕೇಳಿದ್ರೆ ಅಧಿಕಾರಿಗಳು ಹೇಳ್ತಾರೆ, ಅದು ನಾನು ಇಲ್ಲಿ ಮಾತಾಡಲ್ಲ, ನೀವ್ಯಾರು ಹೇಳೋಕ್ಕೆ ಅಂತ ಕೇಳ್ತಾರೆ. ಫಸ್ಟ್ ಅದನ್ನು ದಯವಿಟ್ಟು ತೆಗೆಸಿ ಅಂತ ಕೇಳಿದ್ರೆ ಅದನ್ನು ನಾವು ಎಷ್ಟೇ ಪೊಲೈಟಾಗಿ ಕೇಳಿದ್ರು ಅವರು ಅದಕ್ಕೆ ಆನ್ಸರ್ ಮಾಡೋಕ್ಕೆ ರೆಡಿ ಇಲ್ಲ. ಅಲ್ಲಿ ಎಲೆಕ್ಟ್ರಿಕಲ್ ಕೆಲಸ ಮಾಡ್ತೀವಿ ಅಂದ್ಬಿಟ್ಟು ಎಕ್ಸ್ಕವೇಷನ್ ಮಾಡಿ ಹೆಚ್ಚು ಕಮ್ಮಿ 3 ರಿಂದ 4 ತಿಂಗಳಾಗಿದೆ. ಅದನ್ನು ಯಾರು ಕೇಳ್ತಿಲ್ಲ. ಅಲ್ಲಿ ಕೇಳಿದ್ರೆ ಅವ್ರು ನಿಂತ್ಕೋದೇ ಇಲ್ಲ. ಅಧಿಕಾರಿಗಳು ಲಿಟ್ರಲಿ ಓಡೋಗ್ತಿದ್ದಾರೆ, ತಿರ್ಕೊಂಡು ಓಡೋಗ್ತಿದ್ದಾರೆ. ಸೊ ಇದು ಇಂಥ ಒಂದು ಪದ ಇದೆ, ತುಗ್ಲಕ್ ದರ್ಬಾರ್ ಅಂತ. ಆ ಥರ ನಡೀತಾ ಇದೆ ಇಲ್ಲಿ. ಭಾರಿ ಬೇಜಾರಾಗ್ತಿದೆ ಈ ಸಂಗತಿ ನೋಡ್ತಾ ಇರೋದ್ರಿಂದ. ಮೀಡಿಯಾದವರು ನೀವುಗಳು ಇದನ್ನ ಕ್ವಶನ್ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಅಂತ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಕೊಟ್ಟಿಲ್ಲ ಸರ್. ಫುಟ್ಪಾತ್ ಒತ್ತುವರಿನ ತೆರವುಗೊಳಿಸೋದಕ್ಕೆ ನಾವು ಯಾವುದೇ ರೀತಿ ಅಂತ ಇದನ್ನ ನೋಟಿಸ್ ಕೊಡಬೇಕು ಅಂತ ಇಲ್ಲ ಅನ್ನೋದು ಹೇಳ್ತಿದ್ದಾರೆ. ಈಗ ನಿಮ್ಮ ವಾದ ಏನು ಸರ್? ಏನೇನು ಹಾಕ್ಬೇಕು ಸರ್? ಬೇಸಿಕ್ಕಾಗಿ ಹೌದು, ಕಸ್ಟಮರ್ ಜನಗಳಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಫುಟ್ಪಾತ್ ತೆಗೀರಿ ಅಂತ ಅಂದಿರೋದಲ್ವಾ, ಅದನ್ನು ಇವರ ಬೆನಿಫಿಟ್ಗೋಸ್ಕರ ಮಾಡ್ಕೋಬಾರ್ದು. ಅದರದ್ದು ನಮ್ಮದು ವಾದ ಅಷ್ಟೇ. ಹೌದು, ಕಸ್ಟಮರ್ ಏನೇ ಜನಗಳು ಓಡಾಡ್ತಿರೋರಿಗೆ ಎಲ್ಲ ಥರನೂ ಹೆಲ್ಪ್ ಮಾಡಲಿ. ನೋಡಿ, ಅಲ್ಲಿ ಎಲೆಕ್ಟ್ರಿಕಲ್ದು ಒಂದು ಇದನ್ನು ಬಿದ್ದು ಎಷ್ಟು ದಿವಸದಿಂದ ಬಿದ್ದಿದೆ ಅದು ಕಂಬ. ಆಟೋದು ಅಲ್ಲಿ ಆ ಕಡೆ ಸೈಡ್ ಎಲ್ಲೂ ಫುಟ್ಪಾತೇ ಇಲ್ಲ. ಫಾರ್ ಎಕ್ಸಾಂಪಲ್ ಇದೆಲ್ಲ ಒಡೆದೋಗಿದೆ. ಯಾರಾದ್ರೂ ಮಕ್ಕಳುಗಳು ಬಿದ್ದರೆ ಯಾರು ಹೊಣೆ ಆಗ್ತಾರೆ? ಈ ಥರ ಡೈಲಿ ಮೈಸೂರು ಇಡೀ ಇಂಡಿಯಾದಲ್ಲಿ 50,000 ಜನ ಪ್ಲಸ್ ಸಾಯ್ತಾ ಇದ್ದಾರೆ ನಮ್ಮ ರೋಡ್ ಆಕ್ಸಿಡೆಂಟ್ಸಿಂದ. ಫುಟ್ಪಾತ್ ಮೇಲೆ ಹೋಗ್ತಿರೋರ ಮೇಲೆ ಹರ್ಕೊಂಡು ಸುಮಾರು ಜನ ಅಲ್ಲೆಲ್ಲ ಗಮನ ಕೊಡಿಸ್ಬೇಕು. ಅಲ್ಲಿ ಕೆಲಸ ಮಾಡೋದಕ್ಕೆ ಎಕ್ಸ್ಕವೇಷನ್ ಮಾಡೋದು ಭಾರಿ ಬೇಜಾರಿದೆ. ಅಂದರೆ ಕೆಲವು ಜಾಗಗಳನ್ನ ಬಿಟ್ಟು ಕೆಲವು ಕಡೆ ಮಾಡ್ತಾ ಇದ್ದಾರೆ ಅಂತ. ಸರ್, ಖಂಡಿತ ಕೆಲವು ಜಾಗಗಳನ್ನ ಬಿಡ್ತಾ ಇದ್ದಾರೆ, ಕೆಲವೊಂದು ಜಾಗಗಳನ್ನ ಮಾತ್ರ ಮಾಡ್ತಿದ್ದಾರೆ. ಏನು ಅಂತ ನಮಗೆ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಏನಾರು ಇನಾಮ್ ಅಂತಾರೆ, ಏನಾರ ಮುಂಚೆ ಇರ್ತಿತ್ತಲ್ಲ ಆ ಥರ ಏನಾರ ಕೊಡಬೇಕು, ಆ ಥರ ಏನಾರು ಇದೆಯಾ ಅನ್ನೋದು ಒಂದು ಕ್ವಶನ್ ಆಗ್ತಿದೆ ಸರ್. ತಮ್ಮ ಹೆಸರು ಸರ್? ಮಧು ಅಂತ ಸರ್. ಥ್ಯಾಂಕ್ ಯು ಸರ್.